ವಿಡಿಯೋ ಶೂಟಿಂಗ್ ಸ್ಪಾಟ್ ಅಲ್ಲಿ ಅದೊಂದು ವೈರಲ್ ಆಗ್ತಾ ಇದೆ. ಬಟ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಒಂದು ಅಭಿಮಾನಿಯಾಗಿ? ಯಾಕಂದ್ರೆ ಅವ್ರಿಗೆ ನಿಜವಾಗ್ಲೂ ಬೆನ್ನು ಇಲ್ಲ ಅಂತ ಒಂದಿಷ್ಟು ವಿಷಯ ಎಲ್ಲ ಕೇಳ್ಪಟ್ಟೆ. ಮುಂಚೆ ನಾಟಕ ಮಾಡ್ತಿದ್ದಾರೆ ಅನ್ನುವಂಥದ್ದೆಲ್ಲ ಒಂದಿಷ್ಟು ಜನ ಮಾತಾಡ್ತಿದ್ರು. ಬಟ್ ನಿನ್ನೆ ವಿಡಿಯೋ ನೋಡಿದಾಗ ಅಂಥವ್ರಿಗೆ ಏನ್ ಹೇಳ್ತೀರಾ? ನಿಮಗೆ ಏನ್ ಅನಿಸ್ತು? ಹೌದು, ಖಂಡಿತ. ಯಾಕೆಂದ್ರೆ ನಾವು ವಿಚಾರಗಳನ್ನ ತುಂಬಾ ಕೇಳ್ತಾ ಇದ್ವಿ. ಈ ತರ ಹುಷಾರಿಲ್ಲ, ಅವರಿಗೆ ಬ್ಯಾಕ್ ಪೇನ್ ಇದೆ, ಆಗ್ತಾ ಇಲ್ಲ ಅಂತ. ಬಟ್ ಅದಕ್ಕೆ ಎಷ್ಟೋ ಜನ ನಾಟಕ ಆಡ್ತವ್ರೆ ಹೊರಗಡೆ ಬರೋದಿಕ್ಕೆ, ಅವ್ರು ರಿಲ್ಯಾಕ್ಸ್ ಮಾಡೋದಿಕ್ಕೆ, ಇದೆಲ್ಲ ಕಟ್ಟುಕತೆ ಅಂತ ಎಲ್ಲ ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ರು. ಆದ್ರೆ ಅವರಿಗೆಲ್ಲ ಅದೊಂದು ವಿಡಿಯೋ ಅರ್ಪಣೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನಿನ್ನೆ ದಿನ ಯಾರೋ ಒಬ್ರು ಪುನೀತ್ ಸರ್ ಫ್ಯಾನೇ ಹೇಳಿದ್ದಾರೆ. ಆಕ್ಚುಲಿ ನಾನು ನಿಂತು ನೋಡಿದ್ದೀನಿ, ನನಗೆ ತುಂಬಾ ನೋವಾಗ್ತಿದೆ ಅಂದಾಗ ಅಲ್ಲಿ ಲೆಕ್ಕ ಹಾಕೊಳ್ಳಿ, ಅವರಿಗೆ ನೋವಿದ್ರು ಆ ಡೆಬಿಲ್ ಶೂಟಿಂಗು ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರು ಅವ್ರಿಗೆ ಏನು ಇದಾಗಬಾರ್ದು, ನಾನು ನಂಬಿಕೆ ಇಟ್ಟು ಕೆಲಸ ಮಾಡಿದವ್ರಿಗೆ ಏನು ಮೋಸ ಆಗಬಾರ್ದು ಅಂತ ಆ ನೋವಲ್ಲೂ ಶೂಟಿಂಗ್ ಮಾಡಿದ್ದಾರೆ. ಆದ್ರೆ ನಾನು ಹೇಳ್ತಾ ಇರೋದು, ಅಷ್ಟು ನೋವು ಇಟ್ಕೊಂಡು ನಮ್ಮ ಅಭಿಮಾನಿಗಳನ್ನ ರಂಜಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಶೂಟಿಂಗ್ ಎಲ್ಲ ಮಾಡ್ತವ್ರೆ ಅಂದ್ರೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಿಜವಾಗ್ಲೂ. ಅದು ನೋಡ್ತಿದ್ರೇನೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ನಾವ್ ಯಾವತ್ತೂ ಅವ್ರನ್ನ ಆ ಲೆವೆಲ್ ಅಲ್ಲಿ ನೋಡ್ಲಿಲ್ಲ. ಯಾಕೆಂದ್ರೆ ತುಂಬಾ ಕುಸ್ತಿ ಬೀಳೋದು, ಫುಲ್ ಮಲ್ಕೊಂಡು ಬೆನ್ನು ನೋವು, ನನಗೆ ಅದ್ ವಿಡಿಯೋ ನೋಡೇ ಒಂಥರ ಕಣ್ಣೀರ್ ಬಂದಂಗ ಆಯ್ತು ನಿಜವಾಗ್ಲೂ. ಯಾಕೆಂದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಅವ್ರನ್ನ ಆ ಗತ್ತು ಗಾಂಭೀರ್ಯ, ಗಜ ಗಾಂಭೀರ್ಯದಲ್ಲಿ ನೋಡಿದ್ದು. ಬಟ್ ಅವರೇ ಒಂದು ಮಲ್ಕೊಂಡು ಆ ನೋವು ಅನುಭವಿಸ್ತಿದ್ದಾರೆ ಅಂದಾಗ ಒಬ್ಬ ಅಭಿಮಾನಿಯಾಗಿ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನನಗೆ ತುಂಬಾನೇ ಬೇಜಾರಾಗೋಯ್ತು. ಆದಷ್ಟು ಬೇಗ ಗುಣಮುಖರಾಗಿ ಬನ್ನಿ, ಅಭಿಮಾನಿಗಳೆಲ್ಲ ವೇಟ್ ಮಾಡ್ತಾ ಇದೀವಿ ಡೆವಿಲ್ ಒಂದು ಹಬ್ಬ ಮಾಡೋದಿಕ್ಕೆ. ಮತ್ತೆ ಆಮೇಲೆ ಮೊನ್ನೆ ದಿನ ಒಂದು ಇದು ನ್ಯೂಸ್ ಆಯ್ತು, ಅವರಿಗೆ ಶಿಕ್ಷೆ ಇನ್ನೂ ಆಗಿಲ್ಲ. ಬಟ್ ಅವರು ಬಿಸಿಲು ನೋಡಿಲ್ಲ, 30 days ಆಗೋಯ್ತು,